ಎಲ್ರಿಗೂ ನಮಸ್ಕಾರ ಪ್ರಿಯಕ್ಷಕರೇ, ನಾನು ನಿಮ್ಮ ಕೃಪಾ. ಎಷ್ಟೋ ಬಾರಿ ನಮಗೆ ಎಲ್ಲರೂ ಹೆದರಿಸೋದುಂಟು, ಕುಜದೋಷ ಇದೆ ಅಂತ. ಪ್ರತಿಯೊಬ್ಬರ ಜಾತಕದಲ್ಲಿ 12 ರಾಶಿಯಲ್ಲಿ ಅಥವಾ 12 ಭಾವಗಳಲ್ಲಿ ಕುಜನು ಒಂದಲ್ಲ ಒಂದು ಭಾವದಲ್ಲಿ ಸ್ಥಿತನಾಗಿ ಇರಬೇಕು. ಅದರ ಜೊತೆಗೆ ಇಂಥ ನಕ್ಷತ್ರಗಳಲ್ಲೇ ಸ್ಥಿತರಾದಾಗ ಇದೇ ರೀತಿ ಫಲ ಅಂತ ಹೇಳಿಬಿಟ್ಟು ನಮ್ಮ ಗ್ರಂಥಕಾರರು ನಮಗೆ ಹೇಳಿದ್ದಾರೆ. ಹಾಗೆ ನಾವು ಕುಜದೋಷ ಇದೆ ಅಥವಾ ಕುಜ ಇಂಥ ಭಾವದಲ್ಲಿ ಇದ್ದಾಗ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ನೋಡಿ, ಕುಜ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ಕುಜನು ಬಂದು ಮೇಷ ಮತ್ತು ವೃಶ್ಚಿಕ ರಾಶಿಯ ಅಧಿಪತಿ ಆಗ್ತಾನೆ. ಅಂದರೆ ಕಾಲಪುರುಷನ ಅಂಗಭಾವದಿಂದ ಫಸ್ಟ್ ಆ್ಯಂಡ್ 8th ಲಾರ್ಡ್ ಅವನು ಆಗ್ತಾನೆ. ಹಾಗಾಗಿ ಕುಜ ಲಗ್ನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ವ್ಯಕ್ತಿಯ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನಾವು ನೋಡೋಣ. ಸೊ ಇಲ್ಲಿ ಕುಜ ಲಗ್ನದಲ್ಲೇ ಇದ್ದಂಥ ಸಂದರ್ಭದಲ್ಲಿ ಪ್ರತಿ ಸಣ್ಣ ವಿಷಯಕ್ಕೆ ಅವರಿಗೆ ಕೋಪ ಬರುತ್ತೆ. ಎಲ್ಲರ ಮೇಲೆ ಒಂಥರ ಅಧಿಕಾರದ ದರ್ಪವನ್ನು ತೋರಿಸ್ತಾರೆ. ಅಂದರೆ ಲಗ್ನ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ಜಾತಕದಲ್ಲಿ ಲಗ್ನ ಅಂದಾಗ ನಮ್ಮ ದೇಹ ಅಥವಾ ನಮ್ಮ ದೇಹದ ಭಾಗ ಅಂತ ಹೇಳ್ತೀವಿ. ಅಂದರೆ ಶರೀರ ತತ್ವವನ್ನು ತೋರಿಸುತ್ತೆ, ಹಾಗೆ ಆರೋಗ್ಯ ಸ್ವಭಾವವನ್ನು ತಿಳಿಸುತ್ತೆ. ಹಾಗಾಗಿ ಲಗ್ನದಲ್ಲೇ ಕುಜ ಇದ್ದಂಥ ಸಂದರ್ಭದಲ್ಲಿ ಅವರು ಒಂದು ಹಠದ ಸ್ವಭಾವ ಆಗಿರುತ್ತೆ. ಹಾಗೆಯೇ ತುಂಬ ಆ ವ್ಯಕ್ತಿ ನೋಡಲಿಕ್ಕೆ ತುಂಬ ಒಳ್ಳೆಯ ಮನುಷ್ಯ, ಆದರೆ ತುಂಬ ಒರಟು ಸ್ವಭಾವವನ್ನು ಹೊಂದಿರ್ತಾರೆ. ಹಾಗೆ ಎಲ್ಲರ ಮೇಲೆ ಅಧಿಕಾರವನ್ನು ಚಲಾಯಿಸುವ ಒಂದು ಗುಣ ಆಗಿರುತ್ತೆ. ಹಾಗಾಗಿ ವಿವಾಹ ಆದ ನಂತರ ಇದೇ ರೀತಿ ಸ್ವಭಾವ ಇದ್ದರೆ ಇಂಥವರಿಗೆ ಸಂಗಾತಿಯ ಜೊತೆ ಇರಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಕೆಲವರು ತುಂಬ ಸಾಫ್ಟ್ ನೇಚರ್ ಇರ್ತಾರೆ, ಜೀವನ ಅಲ್ಲೋಲ ಕಲ್ಲೋಲ ಆಗುತ್ತೆ. ಹಾಗಾಗಿ ಜಾತಕವನ್ನು ನೋಡಬೇಕಾದ್ರೆ ಕುಜದೋಷ ಅಂತ ಹೇಳಿದಂತೆ, ಯಾಕಂದರೆ ಲಗ್ನದಲ್ಲೇ ಕುಜ ಇದ್ದಾಗ ಅವರಿಗೆ ಇಂತಹ ಒಂದು ಸಮಸ್ಯೆಗಳು ಅನ್ನೋಕ್ಕಿಂತ ಅವರ ಜಾತಕದಲ್ಲೇ ಹೀಗಿರುತ್ತೆ. ಹಾಗಾಗಿ ನಾವು ಆ ದಂಪತಿಗಳ ಅನ್ಯೋನ್ಯತೆಯನ್ನು ಇರೋದಿಲ್ಲ. ಹಾಗಾಗಿ ಯಾವಾಗ ಲಗ್ನದಲ್ಲಿ ಕುಜ ಇದ್ದಂತಹ ಸಂದರ್ಭದಲ್ಲಿ ಕುಜನ ಆಸ್ಪೆಕ್ಟ್ಸ್ ಬಂದು 4ನೇ ಮನೆ, 7ನೇ ಮನೆ ಮತ್ತು 8ನೇ ಮನೆ ಆಗಿರುತ್ತೆ. ಲಗ್ನದಲ್ಲಿ ಕೂತಿರುವಂತಹ ಕುಜ 7ನೇ ಭಾವವನ್ನು ನೋಡ್ತಾನೆ. ಯಾಕಂದರೆ ನಾನು ಈಗಾಗಲೇ ಹೇಳಿದೆ, ಲಗ್ನದಲ್ಲಿ ಕುಜ ಇದ್ದಾಗ ಅವರು ಒರಟಾಗಿರ್ತಾರೆ, ತುಂಬ ಅನ್ಯೋನ್ಯತೆ. ಅಂದರೆ ಆಫ್ಟರ್ ಮ್ಯಾರೇಜ್ ಬಿಕಾಸ್ ರಿಲೇಟೆಡ್ ಏನು ಅಂದರೆ ಕುಜನ ಕ್ಯಾರೆಕ್ಟರ್ ಏನು ಅಂದರೆ ಡ್ಯಾಶಿಂಗ್ ನೇಚರ್ ಅಂತ ಹೇಳ್ಕೊಂಡು, ಹಾಗಾಗಿ ಅವರಿಬ್ಬರ ಮಧ್ಯೆ ಗಲಾಟೆ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ದಂಪತಿಗಳಲ್ಲಿ ಬೇರೆ ಆಗೋದು ಅಥವಾ ಸಿಡುಕುತನದಿಂದ ಈ ಥರ ಆಗುತ್ತೆ. ಹಾಗಾಗಿ ಎಷ್ಟೋ ಜನ ಏನಾಗುತ್ತೆ ಅಂದರೆ ಅಯ್ಯೋ ನಮಗೆ ಕುಜದೋಷ ಇದೆ. ಕುಜ ಯಾವ ಭಾವದಲ್ಲಿ ಇದ್ದಾಗ ಯಾವ ತೊಂದರೆಗಳನ್ನು ಅಂದರೆ ಆ ಕ್ಯಾರೆಕ್ಟರ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ತುಂಬ ಈಗ ಲಗ್ನದಲ್ಲಿ ಕುಜ ಇದ್ದಾಗ ಕೋಪ ಇದೆ, ಆ ಕೋಪವನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು, ಅವ್ರಿಗೆ ಹೇಳಬೇಕು, ನಮ್ಮ ಹೆಂಡತಿಗೋ ಅಥವಾ ಗಂಡಂಗೆ, ನೋಡಮ್ಮ ನಂಗೆ ಸ್ವಲ್ಪ ಕೋಪ ಜಾಸ್ತಿ, ನೀನೇ ಅಡ್ಜಸ್ಟ್ ಮಾಡ್ಕೊತ ಒಂದು. ಎರಡನೇದಾಗಿ ನಾವು ಮಂತ್ರಗಳ ಮುಖಾಂತರ, ಜಪ ತಪ ಅನುಷ್ಠಾನಗಳ ಮುಖಾಂತರ ನಾವು ಮಾಡ್ಕೋಬೇಕಾಗುತ್ತೆ, ಜೊತೆಗೆ ಧ್ಯಾನದ ಮುಖಾಂತರ. ಹಾಗೆ ಆ ವ್ಯಕ್ತಿನೂ ರಿಯಲೈಸ್ ಮಾಡ್ಕೋಬೇಕಾಗುತ್ತೆ, ನನಗೆ ನನ್ನ ಜಾತಕದಲ್ಲಿ ಕುಜ ಲಗ್ನದಲ್ಲೇ ಇದ್ದಾಗ ನಾನು ತಾಳ್ಮೆಯಿಂದ ಸೌಮ್ಯವಾಗಿ ನಡ್ಕೋಬೇಕು, ಒರಟು ಆಗಿ ನಡ್ಕೋಬಾರ್ದು. ಇದರಿಂದ ನನ್ನ ವೈವಾಹಿಕ ಜೀವನಕ್ಕೂ ತೊಂದರೆ ಆಗುತ್ತೆ, ನನ್ನ ಲೈಂಗಿಕ ಜೀವನಕ್ಕೂ ತೊಂದರೆ ಆಗುತ್ತೆ. ಅಥವಾ ಇದು ಏನಾಗುತ್ತೆ ಅಂದರೆ ಲಗ್ನದಲ್ಲೇ ಇದ್ದಂಥ ಕುಜ 4ನೇ ಮನೆಯಿಂದಾಗ ನಮಗೆ ಸುಖ ಸ್ಥಾನ ಅಂತ ಹೇಳ್ತೀವಿ. ಯಾಕಂದರೆ ನಮಗೆ ತಾಯಿ ಜೊತೆನೂ ಅವರು ಅಷ್ಟೇ ತುಂಬ ಒಂದು ಒರಟಾಗಿ ನಡ್ಕೊಳ್ಳುವಂಥದ್ದು. ಸುಖ ಅಂದಾಗ ನಮಗೆ ಸುಖ ಭಾವ ಅಂತ ಹೇಳ್ತೀವಿ, ಆ ಸುಖಕ್ಕೆ ತೊಂದರೆ ಆಗುತ್ತೆ ಅಂತ. ಹಾಗೆ 7ನೇದೊಂದು ಬಂದು ಪಾರ್ಟ್ನರ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಲೈಂಗಿಕ ಜೀವನ, ಮದುವೆ ಜೀವನ. 8ನೇ ಮನೆಯಿಂದಾಗ ನಾವು ಸಡನ್ ಅಂತ ಹೇಳ್ತೀವಿ, ಜೊತೆಗೆ ಅಪಘಾತ ಅಂತಲೂ ಹೇಳ್ತೀವಿ. ಯಾವಾಗ ಈ ಥರ ಇದ್ದಂಥ ಸಂದರ್ಭದಲ್ಲಿ ನಾವು ವಾಹನ ಓಡಿಸುವಂತಹ ಸಂದರ್ಭದಲ್ಲೂ ಸಮೇತ ನಾವೇನು ಮಾಡಬೇಕು ಅಂದರೆ ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕಾಗುತ್ತೆ. ತುಂಬ ರ್ಯಾಶಾಗಿ ಡ್ರೈವ್ ಮಾಡ್ಕೊಂಡು ಹೋಗೋದು, ಆ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ಖಂಡಿತವಾಗ್ಲೂ ಅವರಿಗೆ ಅಪಘಾತಗಳು ಜಾಸ್ತಿ ಆಗುತ್ತೆ. ಕೆಲವರಿಗೆ ನೀವು ನೋಡಬೇಕು, ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ, ಯಾರೋ ಬಂದ್ಬಿಟ್ಟು ಅವ್ರಿಗೆ ಸುಮ್ಮನೆ ಗುದ್ದುಬಿಡ್ತಾರೆ. ಆಗ ಅವ್ರು ಹೇಳ್ತಾರೆ, ಮೇಡಮ್ ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ, ಯಾರೋ ಬಂದು ಗುದ್ದುತ್ತಾರೆ. ಯಾಕಂದರೆ ಇವ್ರಿಗೆ ಲಗ್ನದಲ್ಲೇ ಕುಜ ಅಂತ ಹೇಳಿದಾಗ 4, 7, 8 ಅಂದರೆ 8ನೇ ಮನೆ ಬಂದು ಆಕ್ಸಿಡೆಂಟ್ಸು ಅಥವಾ ಸಡನ್ನು ಹಿಡನ್ ಅಂತ ತೋರಿಸುತ್ತೆ. ಇವ್ರ ಪಾಡಿಗೆ ಇವ್ರು ಹೋದರೂ ಇನ್ನೊಬ್ಬರು ಬಂದು ಹಿಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಇಲ್ಲಿ ನೋಡಿ ನಮ್ಮ ಜಾತಕದಲ್ಲಿ ಕುಜ ಯಾವ ಭಾವದಲ್ಲಿದ್ದಾನೆ ಅಂತ ನೋಡಿಕೊಂಡು ನಾವು ಅದಕ್ಕೆ ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಂಡಾಗ, ಅಂದರೆ ನಮಗೆ ನಾವು ರಿಯಲೈಸ್ ಮಾಡಿಕೊಳ್ಳುವಂಥದ್ದೇ ಈ ಶಾಸ್ತ್ರದಲ್ಲಿ ಹೇಳಿರುತ್ತೋ. ಹಾಗಾಗಿ ಎಲ್ಲದಕ್ಕೂ ನೀವು ಹೋಮ ಹವನಗಳು ಬೇಕಾಗಲ್ಲ. ಕೆಲವೆಲ್ಲ ನಾವು ಯಾವ ಸಂದರ್ಭದಲ್ಲಿ ಹೇಗೆ ನಾವು ಜಾಗರೂಕತೆಯಿಂದ ಇದ್ದಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ಶುಭ ಆಗುತ್ತೆ. ಹಾಗೆ
ಇಲ್ಲಿ 8ನೇ ಮನೆಗೆ ದೃಷ್ಟಿ ಇದ್ದಂಥ ಸಂದರ್ಭದಲ್ಲಿ ಇದು ಹೆಣ್ಣಿನ ಜಾತಕ ಆಗಿರ್ಬೋದು, ಗಂಡಿನ ಜಾತಕ ಆಗಿರ್ಬೋದು, ಅಥವಾ ವಿವಾಹದಲ್ಲಿ ಅಡೆತಡೆಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಗ್ರಹಗಳನ್ನು ಅಂದರೆ ಅದಕ್ಕೆ ಸಂಬಂಧಪಟ್ಟ ಪರಿಹಾರವನ್ನು ಮಾಡ್ಕೋಬೇಕು. ಕುಜ ನಿಮಗೆ 4, 7, 8 ನೋಡಿದ್ರೂ ಬಟ್ ನಿಮ್ಮ ಲಗ್ನದ ಅಧಿಪತಿ ಯಾರು, 7th ಲಾರ್ಡ್ ಅಂದರೆ ಈಗ ಎನಿ ಲಗ್ನಾಸ್, ಆ ಯಾವುದೇ ಲಗ್ನಕ್ಕೆ 7th ಲಾರ್ಡ್ ಎಲ್ಲಿ ಕೂತಿದ್ದಾನೆ, ಯಾರ ನಕ್ಷತ್ರದಲ್ಲಿ ಕೂತಿದ್ದಾನೆ ಅದು ಸಮೇತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಯಾವುದೇ ರೀತಿಯ ಭಯಪಡೋದೇ ಅವಶ್ಯಕತೆ ಇಲ್ಲ. ಅಯ್ಯೋ ಸಂಗಾತಿಗೆ ಮರಣ ಭಯ ಆಗಿಬಿಡುತ್ತೆ ಅಥವಾ ನನಗೆ ಪದೇ ಪದೇ ಅಪಘಾತಗಳಾಗುತ್ತೆ ಅಂತ ಖಂಡಿತವಾಗಲೂ ಯಾವ ಭಾವದಲ್ಲಿದ್ದಾಗ ಅದಕ್ಕೆ ಸಂಬಂಧಪಟ್ಟಂಥ ಆ್ಯಕ್ಟಿವೇಟ್ ಆಗೋದನ್ನ ನಾವು ಕಮ್ಮಿ ಮಾಡಿಕೊಂಡ್ರೆ ಖಂಡಿತವಾಗಲೂ ನಮಗೆ ಉಂಟಾಗುವಂತಹ ತೊಂದರೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.